ಈ ವರ್ಷ ವಿವೋನ ಕಾಂಪ್ಯಾಕ್ಟ್ ಸೈಜ್ ಫೋನ್ ಲಾಂಚ್ ಆಗ್ತಾ ಇದೆ. ಇದೇ ವಿವೋ X300 FE. ಈ ವಿಡಿಯೋದಲ್ಲಿ ಈ ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಮತ್ತು ಈ ಫೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ಫೋನ್ ನೀವು ತಗೊಳ್ಬೋದಾ ಬೇಡವಾ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಬಟ್ ಈ ವಿಡಿಯೋ ಪೂರ್ತಿ ನೋಡಿ. ಈ ಫೋನ್ ಪ್ರೀ ಬುಕ್ ಮಾಡ್ಬೇಕಾ, ಇದರ ಲೈವ್ ಡೆಮೋ ನೋಡ್ಬೇಕಾ, ಇದರ ಪೂರ್ತಿ ಆಫರ್ಸ್ ಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ಫೋನ್ ಸಿಗ್ತಾ ಇದೆ. ಈ ಫೋನ್ ಬಗ್ಗೆ ಆಮೇಲೆ ಮಾತಾಡೋಣ. ಆ ನಂತರ ಓಪನ್ ಮಾಡ್ತಿದ್ದಂಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ B2C ಕೇಬಲ್ ಸಿಗ್ತಾ ಇದೆ, ಸಿಮ್ ಎಜೆಕ್ಟರ್ ಟೂಲ್. ಆ ನಂತರ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಬಾಕ್ಸ್ ಒಳಗೆ ನಮ್ಗೆ ಇನ್ನೇನು ಸಿಗುತ್ತೆ, ಸೇಮ್ ಕಲರ್ ಪೋಚ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ, ಆಮೇಲೆ ಪ್ರೀಮಿಯಂ ಕಾರ್ಡ್ ಕೊಟ್ಟಿದ್ದಾರೆ. ನೀವೇನಾದರೂ X ಸೀರೀಸ್ ಯಾವುದೇ ಫೋನ್ ತೊಗೊಂಡ್ರು X ಕೇರ್ ಅಂತ ಬರುತ್ತೆ. ಇದು ಪ್ರೀಮಿಯಂ ಸಪೋರ್ಟ್ ಸಿಗುತ್ತೆ, ಸ್ಟ್ಯಾಂಡ್ ಬೈ ಡಿವೈಸ್ ಸಿಗುತ್ತೆ. ನೀವೇನ ಸರ್ವಿಸ್ ಸೆಂಟರ್ ಕೊಟ್ಟರೆ 24/7 ನಿಮಗೆ ಕಾಲ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಮೇನ್ ಆಪ್ಷನ್ ಏನು ಅಂದರೆ ಡೋರ್ ಸ್ಟೆಪ್ ರಿಪೇರ್ ಸಿಗ್ತಾ ಇದೆ. ನಿಮಗೆ ಡೋರ್ ಸ್ಟೆಪ್ಗೆ ಬಂದು ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ರಿಮೋಟ್ ಅಸಿಸ್ಟೆನ್ಸ್ ಅಂದರೆ ನಿಮ್ಮ ಕೇರ್, ಇದು ನಿಮ್ಮದು ಕಸ್ಟಮರ್ ಕೇರ್ 24/7 ಇದಕ್ಕೆ ಓಪನ್ ಇರುತ್ತೆ. ಇದು ಪ್ರೀಮಿಯಮ್ಸ್ X ಸೀರೀಸ್ ಕಾರ್ಡು. ಆನಂತರ ಫೈನಲಿ ಇದು ಫೋನ್ ಯಾವ ಡಿಸೈನ್ ಇರ್ಬೋದು ಗೊತ್ತಾ, ಗೂಗಲ್ ಪಿಕ್ಸೆಲ್ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದ್ರ ಕಲರ್ ಬಂದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದ್ರ ಎಕ್ಸಾಕ್ಟ್ ಕಲರ್ ಬಂದು ಓಲೆವ್. ಯಾವ ಓಲೆವ್ ಅಂದರೆ ಅರ್ಬನ್ ಓಲೆವ್ ಕಲರ್ ಸಿಗ್ತಾ ಇದೆ. ಫೋನ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಗೂಗಲ್ ಪಿಕ್ಸೆಲ್ ಥರ ಸೇವ್ ಮಾಡಿದ್ದಾರೆ. ಇನ್ನು ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ತುಂಬ ಪ್ರೀಮಿಯಂ ಆಗಿದೆ. ಇದು ತುಂಬ ಚೆನ್ನಾಗಿ ಕೂಡ ಇದೆ. ಕಾಂಪ್ಯಾಕ್ಟ್ ಸೈಜ್ ಹೊಂದಿರೋದ್ರಿಂದ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇನ್ನು ಇದರ ಲುಕ್ ಚೆನ್ನಾಗಿದೆ. ಈ ಫೋನ್ ಚಿಕ್ಕದಾದ್ರೂ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ಇನ್ನು ಇದು ಬಾಕ್ಸಿಂಗ್ ಡಿಸೈನ್ನ ಹೊಂದಿದೆ, ರೌಂಡೆಡ್ ಕಾರ್ನರ್ಸ್ ಇದೆ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಇನ್ನು ಇದರ ಗ್ರಿಪ್ ಕೂಡ ಚೆನ್ನಾಗಿದೆ. ಇನ್ನು ಈ ಫೋನ್ನ ಬ್ಯಾಕ್ನಲ್ಲಿ ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ. ಮೆಟಲ್ ಫ್ರೇಮ್ ಸಿಗ್ತಾ ಇದೆ. ಇದಕ್ಕೆ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಕ್ಯಾಮ್ರಾ ಮಾಡೆಲ್ ಚೇಂಜ್ ಆಗಿದೆ. ಪಿಕ್ಸೆಲ್ ಅಥವಾ ಐಫೋನ್ ಏರ್ ತರ ಕ್ಯಾಮ್ರಾ ಬಾರ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬೇಗ ಆದಷ್ಟು ಡ್ಯಾಮೇಜ್ ಆಗಲ್ಲ. ಇದು ಜಸ್ಟ್ 192 ಗ್ರಾಮ್ಸ್ ವೇಟ್ ಇದೆ ಮತ್ತು 8 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ನ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದಂತ ಫೀಲ್ ಆಗಲ್ಲ, ಲೈಟ್ ವೇಟ್ ಫೀಲ್ ಆಗುತ್ತೆ. ಈ ಫೋನ್ 3 ಕಲರಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಅರ್ಬನ್ ಒಲಿವ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಐಲ್ಯಾಕ್ ಪರ್ಪಲ್ ಮತ್ತು ನ್ಯೂರ್ ಬ್ಲ್ಯಾಕ್. ಈ 3 ಕಲರಲ್ಲಿ ಯಾವ ಫೋನ್ ಚೆನ್ನಾಗಿ ಕಾಣ್ತಾ ಇದೆ ಇದನ್ನ ಕಮೆಂಟ್ ಮಾಡಿ. ಇನ್ನು ಈ ಫೋನ್ನ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ನ ಕೆಳಗಡೆ ಸ್ಪೀಕರ್ ಇದೆ, USB-C ಪೋರ್ಟ್ ಇದೆ, 2 ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಕೂಡ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನೂ ಇಲ್ಲ ಮತ್ತು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಇದೆ. ಮತ್ತು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ. ಈ ಫೋನಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನು ನೀವೇ ಕೇಳಿ. ಈ ಫೋನ್ನ IP ರೇಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ಗೆ IP68 ಮತ್ತು IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನ 1.5 ಮೀಟರ್ಸ್ 30 ಮಿನಿಟ್ಸ್ವರೆಗೂ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಈ ಫೋನ್ಗೆ ಏನಾಗಲ್ಲ, ಆದರೆ ನೀವು ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಬ್ರ್ಯಾಂಡ್ನೋ ರಿಸ್ಕ್ ತಗೊಳ್ಳಲ್ಲ, ವ್ಯಾರಂಟಿನೂ ಕೊಡಲ್ಲ. ಇನ್ನು ಈ ಫೋನ್ನ ವೇರಿಯಂಟ್ಸ್ ಮತ್ತು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ಗೆ 12GB RAM 256GB ಸ್ಟೋರೇಜ್ ಮತ್ತು 12GB RAM 512GB ಸ್ಟೋರೇಜ್ 2 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ಈ ಫೋನ್ನ ಪ್ರೈಸಿಂಗ್ ಸುಮಾರು 80,000 ರೂಪಾಯಿಂದ ಸ್ಟಾರ್ಟ್ ಆಗ್ಬೋದು. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.31 ಇಂಚಸ್ 1.5K OLED ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಇನ್ನು ಇದರ ಬ್ಲೆಸಲ್ಸ್ ಕಡಿಮೆ ಇದೆ. ಇದು ಝೀಸ್ ಮಾಸ್ಟರ್ ಕಲರ್ಸ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಕಲರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದರಲ್ಲಿ ಬ್ಲೆಸಲ್ಸ್ ಕಡಿಮೆ ಇರೋದ್ರಿಂದ ಕಂಟೆಂಟ್ ವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಯೂಟ್ಯೂಬ್ನಲ್ಲಿ 4K ವಿಡಿಯೋಸ್ 60 FPS ನೋಡ್ಬೋದು. ವಿಡಿಯೋಸ್ ಡೀಟೇಲ್ ಆಗಿ ಬರುತ್ತೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು ಇದರಲ್ಲಿ 1800 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇದು ತುಂಬ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ನಲ್ಲಿ ಚೆನ್ನಾಗಿರುತ್ತೆ. ಇದರ ಡಿಸ್ಪ್ಲೇ ಪ್ರೀಮಿಯಂ ಆಗಿದೆ, ಚೆನ್ನಾಗಿ ಕೂಡ ಕಾಣುತ್ತೆ. ಇದು ಕಾಂಪ್ಯಾಕ್ಟ್ ಫೋನ್ ಆಗಿರೋದ್ರಿಂದ ಒನ್ ಹ್ಯಾಂಡಲ್ಲಿ ಯೂಸ್ ಮಾಡ್ಬೋದು. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR5X RAM ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಚೆನ್ನಾಗಿದೆ. ಆದರೆ ಇದರಲ್ಲಿ 27 lakh ಪ್ಲಸ್ ಆಂಟಿ ಸ್ಕೋರ್ ಬರುತ್ತೆ. 56% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಸ್ವಲ್ಪ ಹೀಟ್ ಆದ್ರೂ ಬೇಗ ಕೂಲ್ ಕೂಡ ಆಗುತ್ತೆ. ಯಾಕಂದರೆ ಇದರಲ್ಲಿ 3D VC ಕೂಲಿಂಗ್ ಸಿಸ್ಟಮ್ ಸಿಗ್ತಾ ಇದೆ. ಇದರಿಂದ ಈ ಫೋನ್ ಓವರ್ ಹೀಟ್ ಆಗಲ್ಲ. ಮತ್ತು ಈ ಫೋನಲ್ಲಿ ನಾವು 40 ಮಿನಿಟ್ಸ್ ಗೇಮ್ ಆಡಿದ್ದೀವಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು.
BGMನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಎಕ್ಸ್ಟ್ರೀಮ್ ಫ್ಲೆಕ್ಸ್ ಗ್ರಾಫಿಕ್ನ ಇಡ್ಬೋದು. ಅಂದರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಈ ಫೋನ್ ಗೇಮಿಂಗೋಸ್ಕರ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಬೆಸ್ಟ್ ಗೇಮಿಂಗ್ ಸಿಗ್ತಾ ಇದೆ. ಈ ಫೋನ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ವರ್ಜಿನ್ OS 6 ಮತ್ತು Android 16ನಲ್ಲಿ ಬರ್ತಾ ಇದೆ. ಇದಕ್ಕೆ 4 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 4 ರಿಂದ 5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಇದರ UI ಚೆನ್ನಾಗಿದೆ, ಇದು ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ, ಆನಿಮೇಷನ್ ಚೆನ್ನಾಗಿದೆ, ಕ್ಲೀನ್ UI ಸಿಗ್ತಾ ಇದೆ ಮತ್ತು ಇದರಲ್ಲಿ ತುಂಬ ಫೀಚರ್ ಸಿಗ್ತಾ ಇದೆ. ಸರ್ಕಲ್ ಟು ಸರ್ಚ್, ಗೂಗಲ್ ಜೆಮಿನಿ, ಸ್ಕ್ರೀನ್ ಟ್ರಾನ್ಸ್ಲೇಷನ್, ಲೈವ್ ಟೆಕ್ಸ್ಟ್, ಕ್ಯಾಪ್ಷನ್, ಸ್ಮಾರ್ಟ್ ಕಾಲ್ ಅಸಿಸ್ಟೆನ್ಸ್, ಇನ್ನೂ ಬೇರೆ ಬೇರೆ ಫೀಚರ್ಸ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. ಈ ವರ್ಜಿನ್ OS 6 ಚೆನ್ನಾಗಿದೆ, ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 50 MP OS Z's ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP Z's ಟೆಲಿಫೋಟೋ ಕ್ಯಾಮ್ರಾ ಇದೆ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಝೂಮ್ ಮಾಡಿದ್ರು ಫೋಟೋಸ್ ಕ್ವಾಲಿಟಿ ಹಾಳಾಗಲ್ಲ. ಇದರಲ್ಲಿ ಟೆಲಿಫೋಟೋ ಕ್ಯಾಮ್ರಾ ಇರೋದ್ರಿಂದ ಇದರಲ್ಲಿ 100x ಝೂಮ್ ಮಾಡ್ಬೋದು. 100x ಝೂಮ್ ಮಾಡಿದ್ರು ಫೋಟೋಸ್ ಚೆನ್ನಾಗಿ ಬರುತ್ತೆ, ಟೆಕ್ಸ್ಟ್ ಚೆನ್ನಾಗಿ ಕಾಣುತ್ತೆ ಮತ್ತು ಪೋರ್ಟ್ರೇಟ್ ಮೋಡಲ್ಲಿ Z's ಮಲ್ಟಿಫೋಕಲ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಜೊತೆಗೆ ಇದರಲ್ಲಿ Z ಸ್ಟೈಲ್ ಬೊಕೆ ಸ್ಟೈಲ್ ಕೂಡ ಸಿಗ್ತಾ ಇದೆ. ಇದರಿಂದ ಬ್ಯಾಕ್ಗ್ರೌಂಡ್ ಲೈಟಿಂಗ್ ಚೇಂಜ್ ಮಾಡ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ 4K ವಿಡಿಯೋ 60 FPS ನಲ್ಲಿ ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಮತ್ತು ಇದರಲ್ಲಿ 50 MP ಸೆಲ್ಫಿ ಕ್ಯಾಮ್ರಾಯಿಂದ ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಸ್ಕಿನ್ ಟೋನ್, ಲೈಟ್ ಕಂಟ್ರೋಲ್, ಕಲರ್ ಎಲ್ಲವೂ ಚೆನ್ನಾಗಿ ಬರುತ್ತೆ. ಪೋರ್ಟ್ರೇಟ್ ಫೋಟೋಸ್ನಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋ 60 FPS ನಲ್ಲಿ ತೆಗಿಬೋದು. ವಿಡಿಯೋಸ್ ಕಡೆ ಬಂದರೆ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ, ವಿಡಿಯೋಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. Z's ಕಡೆಯಿಂದ ಬೇರೆ ಬರೋ ಮೋಡ್ನಲ್ಲಿ ಬೇರೆ ಬೇರೆ ಫಿಲ್ಟರ್ಸ್ನ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇದರ ಬ್ಯಾಟ್ರಿ ನೋಡೋದಾದ್ರೆ ಇದರಲ್ಲಿ 6500 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇದು 1 ಅವರ್ನಲ್ಲಿ 1 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಇದು ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಸಿಗ್ತಾ ಇದೆ. ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ, ಬೇಗ ಓಪನ್ ಆಗುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, ವೈಫೈ 7 ಇದೆ, ಬ್ಲೂಟೂತ್ 6 ಇದೆ, ಡ್ಯೂಯಲ್ ಬ್ಯಾಂಡ್ 4G ಕೂಡ ಇದೆ ಮತ್ತು NFC ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಗತ್ಯ ಇರೋ ಎಲ್ಲ ಕನೆಕ್ಷನ್ ಈ ಫೋನಲ್ಲಿ ಸಿಗ್ತಾ ಇದೆ. ಸೊ ಇದು ಕಾಂಪ್ಯಾಕ್ಟ್ ಫೋನ್ ಆಗಿದ್ರು ಯಾವುದೇ ಕಾಂಪ್ರಮೈಸ್ ಇಲ್ಲ, ಎಲ್ಲವೂ ಫ್ಲಾಗ್ಶಿಪ್ ಲೆವೆಲ್ ಆಗಿದೆ. ಈ ಫೋನ್ ಚೆನ್ನಾಗಿದೆ, ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಈ ಫೋನ್ನ ನೀವು ತಗೊಳ್ಬೋದು ಮತ್ತು ಈ ಫೋನ್ ಬಗ್ಗೆ ನಿಮ್ಮೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.